ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ಪ್ರಚಾರಕ್ಕೆ ರೆಡಿಯಾಗಿದೆ ಬಿಜೆಪಿ. ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಎಲೆಕ್ಷನ್ ಕಮಿಷನ್ ಒಪ್ಪಿಗೆಯನ್ನು ನೀಡಿದೆ. ಇಂದಿನಿಂದಲೇ ಪ್ರಚಾರ ನಡೆಸಲಿದ್ದಾರೆ ಬಿಜೆಪಿ ನಾಯಕರು. ಬೈ ಎಲೆಕ್ಷನ್ ಪ್ರಚಾರಕ್ಕೆ ರೆಡಿಯಾಗಿದೆ ಬಿಜೆಪಿ. ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಎಲೆಕ್ಷನ್ ಕಮಿಷನ್ ಒಪ್ಪಿಗೆಯನ್ನು ಕೂಡ ನೀಡಿದೆ. ಇಂದಿನಿಂದಲೇ ಪ್ರಚಾರವನ್ನು ನಡೆಸುತ್ತಾರೆ ಬಿಜೆಪಿ ನಾಯಕರು. ದಾವಣಗೆರೆ, ಬಾಗಲಕೋಟೆಯಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನ ಮಾಡೋದಕ್ಕೆ ಕಣಕ್ಕಿಳಿಯಲಿದೆ. ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ, ರಾಧಾ ಮೋಹನ್ ದಾಸ್ ಅಗರ್ವಾಲ್, ಅಶೋಕ್ ಛಲವಾದಿ ಭಾಗಿಯಾಗಲಿದ್ದಾರೆ. ದಾವಣಗೆರೆ, ಬಾಗಲಕೋಟೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಒಂದು ಪ್ರಚಾರದಲ್ಲಿ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ, ರಾಧಾ ಮೋಹನ್ ದಾಸ್ ಅಗರ್ವಾಲ್, ಅಶೋಕ್ ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಸೇರಿಕೊಂಡು ಪ್ರಚಾರವನ್ನ ಮಾಡಲಿದ್ದಾರೆ. ಜೆಡಿಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ, ರೇವಣ್ಣ, ಮಲ್ಲೇಶ್ ಬಾಬುಗೆ ಸ್ಟಾರ್ ಪಟ್ಟವನ್ನ ನೀಡಲಾಗಿದೆ. ಬೈ ಎಲೆಕ್ಷನ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಹಾಗೆ ಪ್ರಚಾರ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕಡೆಯಿಂದಲೂ ಕೂಡ ಪ್ರಚಾರ ನಡೀತಾ ಇದೆ. ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಎಲೆಕ್ಷನ್ ಕಮಿಷನ್ ಒಪ್ಪಿಗೆಯನ್ನು ನೀಡಿದೆ. ಹೀಗಾಗಿ ಇವತ್ತಿನಿಂದಲೇ ಪ್ರಚಾರವನ್ನ ನಡೆಸಲಿದ್ದಾರೆ ಬಿಜೆಪಿ ನಾಯಕರು. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬಿಜೆಪಿ ಭರ್ಜರಿಯಾದಂಥ ಪ್ರಚಾರವನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಈ ಒಂದು ವಿಷಯದಲ್ಲಿ ಯಡಿಯೂರಪ್ಪ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ವಿಜಯೇಂದ್ರ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೆ ವಿಪಕ್ಷ ನಾಯಕ ಅಶೋಕ್ ಛಲವಾದಿ, ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಜೆಡಿಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ, ರೇವಣ್ಣ, ಮಲ್ಲೇಶ್ ಬಾಬುಗೆ ಸ್ಟಾರ್ ಪಟ್ಟವನ್ನ ನೀಡಲಾಗಿದೆ. ಹೀಗಾಗಿ ಎಲ್ಲರೂ ಸೇರಿಕೊಂಡು ಪ್ರಚಾರವನ್ನ ಮಾಡ್ತಾರೆ. ಹಾಗೆ ಬಿಜೆಪಿಗೆ ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಸಾಕಷ್ಟಿದೆ. ಹೀಗಾಗಿ ಏನಾಗುತ್ತೆ, ಏನು ಎತ್ತ ಎಲ್ಲವನ್ನ ಕಾದು ನೋಡಬೇಕು. ಒಂದು ಕಡೆ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರವನ್ನ ಎರಡೂ ಕ್ಷೇತ್ರಗಳಲ್ಲಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಕಡೆಯಿಂದಲೂ ಪ್ರಚಾರದ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಇದಕ್ಕೆ ಹಿರಿಯ ನಾಯಕರು ಕೂಡ ಸಾಥ್ ನೀಡಲಿದ್ದಾರೆ. ಯಡಿಯೂರಪ್ಪ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, BY ವಿಜಯೇಂದ್ರ ಆಗಿರ್ಬೋದು, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೆ ವಿಪಕ್ಷ ನಾಯಕ ಅಶೋಕ್ ಛಲವಾದಿ ಸೇರಿ ಹಲವು ನಾಯಕರು ಭಾಗಿಯಾಗ್ತಾರೆ. ಇನ್ನು ಜೆಡಿಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ, ರೇವಣ್ಣ ಹಾಗೆ ಮಲ್ಲೇಶ್ ಬಾಬುಗೆ ಸ್ಟಾರ್ ಪಟ್ಟವನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ಯಾರೆಲ್ಲ ಚುನಾವಣಾ ಪ್ರಚಾರಕ್ಕೆ ಹೋಗ್ತಿದ್ದಾರೆ, ಹಾಗೆ ಯಾರಿಗೆಲ್ಲ ಸ್ಟಾರ್ ಪಟ್ಟವನ್ನ ಕೊಡಲಾಗಿದೆ ಅಂತ? ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎರಡು ಕಡೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಇದಕ್ಕೆ ಇಷ್ಟು ದಿನಗಳ ಕಾಲ ಎಲ್ಲರೂ ಕೂಡ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ರು. ಹೀಗಾಗಿ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಗ ಒಂದು ದಿನ ಮುಂಚಿತವಾಗಿ ಅಧಿವೇಶನವನ್ನ ಮೊಟಕುಗೊಳಿಸಿದ್ದಾರೆ ಪ್ರಚಾರಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸಹಿತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಸೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದೆ. ಇವತ್ತಿನಿಂದನೇ ಎಲ್ಲರೂ ಕೂಡ ಆ ಕಡೆಯಲ್ಲಿ ಪ್ರಚಾರ ಕಡೆಯಲ್ಲಿ ಮುಖ ಮಾಡ್ತಾ ಇದ್ದಾರೆ. ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಎರಡೂ ಕ್ಷೇತ್ರಕ್ಕೂ ಹೋಗ್ಬೇಕು ಅಂತ ಒಂದು ಆಗ್ರಹ ಮತ್ತು ಅಲ್ಲಿ ಸ್ಥಳೀಯವಾಗಿ ಬೇಡಿಕೆ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಯಡಿಯೂರಪ್ಪನವರಿಗೆ ಆ ಒಂದು ವರ್ಚಸ್ ಇದೆ, ಅವರು ಹೋದ್ರೆ ಮತ ಪರಿವರ್ತನೆ ಆಗತ್ತೆ ಅನ್ನೋ ಒಂದು ಬೇಡಿಕೆ ಇದೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಕೂಡ ಎರಡೂ ಕ್ಷೇತ್ರದಲ್ಲೂ ಕರೆಸಬೇಕು. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕಡೆಯಲ್ಲೂ ಕೂಡ ಕರೆಸಬೇಕು. ಇನ್ನುಳಿದಂತೆ ಪಕ್ಷದ ಪ್ರಮುಖರಿದ್ದಾರೆ. ವಿಜಯೇಂದ್ರ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಪಕ್ಷದ ಇನ್ನಿತರ ಪ್ರಮುಖರೆಲ್ಲರೂ ಕೂಡ ಇದ್ದಾರೆ. ಸುನೀಲ್ ಕುಮಾರ್, ಆ ಭಾಗದ ನಾಯಕರು ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಹೀಗೆ ಇವ್ರನ್ನೆಲ್ಲರನ್ನೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಪ್ರಚಾರ ಮಾಡಿಸ್ಬೇಕು, ಮತಗಳನ್ನ ಗಳಿಸಬೇಕು, ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಏನ್ ಸಾಧ್ಯವೋ ಅದನ್ನ ಮಾಡ್ಕೋಬೇಕು ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಏನಂತಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರೂ ಸಹಿತ ಒಟ್ಟಾಗಿ ಪ್ರಚಾರಕ್ಕೆ ಹೋಗ್ಬೇಕು, ಬರ್ಬೇಕು ಅನ್ನೋಂತ ಒಂದು ಮನವಿ ಮತ್ತು ಅಭ್ಯರ್ಥಿಗಳಿಂದ ರಿಕ್ವೆಸ್ಟ್ ಕೂಡ ಬಂದಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರು ಇಬ್ಬರೂ ಸಹಿತ ಎರಡೂ ಕ್ಷೇತ್ರದಲ್ಲೂ ಒಟ್ಟಿಗೆ ಹೋಗಿ ಪ್ರಚಾರವನ್ನ ಮಾಡಿದ್ರೆ ಅದರ ಇದು ಪ್ರಭಾವನೆ ಬೇರೆ ಇರುತ್ತೆ. ಆ ಪ್ರಭಾವನ ಬಳಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡು ಕಡೆಯಲ್ಲೂ ಕೂಡ ಹೋಗಿ ಪ್ರಚಾರ ಮಾಡ್ಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ, ಡೇಟಾನ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಏನ್ ನೋಡಿದ್ರೆ ಎಲ್ರಿಗೂ ಸಹಿತ ಪಕ್ಷದಲ್ಲಿ ಈಗಾಗಲೇ ಒಂದಷ್ಟು ಜನರಿಗೆ ಅಲ್ಲಿ ಡೆಪ್ಯೂಟ್ ಮಾಡಲಾಗಿದೆ. ಅಂದ್ರೆ ಅವರಿಗೆ ಸೂಚನೆ ಕೊಡಲಾಗಿದೆ, ಇಂಥ ಕ್ಷೇತ್ರದಲ್ಲಿ ಇದ್ದಿದ್ದವರು ಹೋಗಿ ಪ್ರಚಾರಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಅಲ್ಲೆಲ್ಲ ಹೋಗಿ ಸ್ಥಳ ಮಟ್ಟದಲ್ಲಿ ಕೇವಲ ರೋಡ್ ಶೋ ಮಾತ್ರ ಅಲ್ಲ, ಮನೆ ಮನೆಗೂ ಹೋಗುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಬಹಳಷ್ಟು ಕಡೆಯಲ್ಲಿ. ಯಾಕಂದ್ರೆ ಇರೋದು ಎರಡೇ ಕ್ಷೇತ್ರ, ಜಿಲ್ಲೆಯಾದ್ಯಂತ ಓಡಾಡ್ಬೇಕಂತ ಅಗತ್ಯ ಇಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಭಾಗ ಏರಿಯಾವನ್ನ ನೋಡಿಕೊಂಡು ಹೆಚ್ಚಿನ ಪ್ರಭಾವ ಬೀರುವಂತ ರೀತಿಯಲ್ಲಿ ಮತಗಳನ್ನ ಗಳಿಸುವಂತ ಪ್ಲಾನ್ ಅನ್ನು ಮಾಡಿ ಕಾಂಗ್ರೆಸ್ನ ಲೂಪೋಲ್ಗಳನ್ನ ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿ, ಸ್ಥಳೀಯ ಮರ್ಮವನ್ನ ಅರ್ಥಕೊಳ್ಳಿ ಅಂತ ಹೇಳಿ ಅವರಿಗೆ ಸಲಹೆಯನ್ನ ಕೊಟ್ಟು
ಕಳಿಸ್ಕೊಡ್ಲಾಗಿದೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ JDS ಮತ್ತು ಬಿಜೆಪಿ ಇಬ್ಬರೂ ಸೇರಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಆ ಕಡೆಯಿಂದ ಬಿಜೆಪಿ ಕಡೆಯಿಂದನೂ ಯಡಿಯೂರಪ್ಪ ಸೇರಿದಂತೆ ಎಲ್ಲ ಪ್ರಮುಖರನ್ನೆಲ್ಲ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಬಿಜೆಪಿ ಮತ್ತು JDS ನಾಯಕರೀಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.